ಸರ್ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್, FAQ ಏನಿದು? FQI ಅಂದರೆ ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾ ಅಂತ. ಹೇಗೆ ಬಂತಂತ ಹೇಳ್ತೀನಿ ಕೇಳಿ. ಕರೆಕ್ಟ್. ನಮ್ಮ ಸ್ನೇಹಿತರು ಬಹಳ ದೊಡ್ಡವರು, ಕ್ವಾಲಿಟಿ ಗುರು ಆಫ್ ಇಂಡಿಯಾ ಅಂತ ಹೇಳಬೇಕು, ಡಾಕ್ಟರ್ ಗಿರಿಧರ್ ಜ್ಞಾನಿ. ಆ ಗಿರಿಧರ್ ಜ್ಞಾನಿ ಅವರು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಸೆಕ್ರೆಟರಿ ಜನರಲ್ ಆಗಿದ್ದರು. ಓಕೆ. ಆಗ ಅವರು NABH ಹಾಸ್ಪಿಟಲ್ ಅಕ್ರಿಟೇಷನ್ ಶುರು ಮಾಡಿಸಿದರು. ನಾನು ಅವರಿಗೆ ಬಹಳ ನಿಕಟವಾಗಿದ್ದೆ. ಅವ್ರು ರಿಟೈರ್ ಆದಮೇಲೆ ನಾವು ಯೋಚನೆ ಮಾಡಿದ್ವಿ, ಹೌದು ಈ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಬರೀ ಭಾರತಕ್ಕಾಯ್ತು, ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ, ನಮ್ಮ ಪ್ರದೇಶಗಳಲ್ಲಿ ಇದನ್ನ ತರೋದು ಹೇಗೆ, ನಮ್ಮ ಭಾಷೆಯಲ್ಲಿ ಮಾಡಬೇಕಲ್ವಾ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಕರೆಕ್ಟ್ ಅಂತ ಹೇಳಿ ಬಂದಾಗ ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾ ಅಂತ ಒಂದು ಟ್ರಸ್ಟ್ ಮಾಡಿದ್ವಿ. ಓಕೆ. ನಾನೊಬ್ಬ ಟ್ರಸ್ಟಿ ಅದಕ್ಕೆ. ಅದರಲ್ಲಿ ಫಸ್ಟ್ 5 ಜನ ಟ್ರಸ್ಟೀಸ್ ಇದ್ವಿ, 9 ಜನ ಇದ್ದೀವಿ. ಈ ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾ ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಪ್ರತಿಯೊಂದು ಪದಾರ್ಥಗಳಲ್ಲೂ ಅಥವಾ ಉಪಯೋಗಿಸತಕ್ಕಂಥ ಪ್ರತಿಯೊಂದು ಸೇವೆಗಳಲ್ಲಿ ಒಳ್ಳೆಯ ಗುಣಮಟ್ಟ ಹೇಗೆ ತರೋದು ಅಂತ ಒಂದು ಯೋಚನೆ. ಯಾವಾಗ ನಮ್ಮ ಪ್ರತಿಯೊಬ್ಬರಲ್ಲೂ ಆ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವ ಬರಬೇಕು ಅಂತ ಒಂದು ಮನಸ್ಸಿಗೆ ಬಂದಾಗ ದೇಶದ ಗುಣಮಟ್ಟ ಮೇಲೆ ಹೋಗುತ್ತೆ. ನಮ್ಮ ದೇಶ ಯಾವುದೇ ದೇಶದಕ್ಕೆ ಸಮಾನವಾಗಿರುತ್ತೆ. ಉದಾಹರಣೆಗೆ ಅಮೆರಿಕ ತಗೊಳ್ಳಿ, ಯುರೋಪ್ ತೆಗೆದುಕೊಳ್ಳಿ, ಆಸ್ಟ್ರೇಲಿಯಾ ತೆಗೆದುಕೊಳ್ಳಿ, ಅಲ್ಲಿ ಗುಣಮಟ್ಟ ಪ್ರತಿಯೊಂದರಲ್ಲೂ. ಜರ್ಮನಿಯಲ್ಲಿ ಆ ಜರ್ಮನ್ ನೈಫ್ ಇದೆಯಲ್ಲ, ಆ ಸ್ವಿಸ್ ನೈಫ್ ಇದೆಯಲ್ಲ, ಅದು ಎಂಥ ಗುಣಮಟ್ಟ. ನಮ್ಮ ಪದಾರ್ಥಗಳು ಆ ಗುಣಮಟ್ಟ ಬರೋದಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಹೇಗೆ ನಾವು ಸೇವಿಸುವ ಗಾಳಿ ಇದೆಯಲ್ಲ, ಒಳ್ಳೆ ಗುಣಮಟ್ಟದಲ್ಲಿರಬೇಕು. ಪೊಲ್ಯೂಟ್ ಆಗಿಬಿಟ್ರೆ ಡೆಲ್ಲಿ ಕತೆ ಆಗಿಬಿಡುತ್ತೆ. ನಿಜ. ನಾವು ಕುಡಿಯುವ ನೀರು ಬಹಳ ಗುಣಮಟ್ಟದಲ್ಲಿ ಇರಬೇಕು. ಹಾಗೆ ನಾವು ತಿನ್ನುವ ಆಹಾರ ಪದಾರ್ಥದಲ್ಲಿ ಒಳ್ಳೆ ಗುಣಮಟ್ಟ ಇರಬೇಕು. ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಂದು ಸೇವೆಗಳು, ಬೇರೆ ಬೇರೆ ಸೇವೆಗಳಿರುತ್ತೆ, ಅದು ಗುಣಮಟ್ಟವಾಗಿರಬೇಕು. ಗುಣಮಟ್ಟ ನಮ್ಮ ಜೀವನದ ಪ್ರತಿಯೊಂದು ಅಂಗಗಳಲ್ಲೂ ಹರಡಿಕೊಂಡಿರಬೇಕು. ಕರೆಕ್ಟ್. ಕ್ವಾಲಿಟಿ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಮಾಡಬೇಕಂತ ಈ ಒಂದು ಸಂಸ್ಥೆಯನ್ನ 2013ರಲ್ಲಿ ನಾವು ಶುರು ಮಾಡಿದೀವಿ. ಕಾರಣ ಏನಪ್ಪಾ ಅಂದ್ರೆ 1996ರಿಂದ 2000 ತನಕ 4 ವರ್ಷದಲ್ಲಿ ನಮಗೆ ಏನ್ ಮಾಡಿದ್ವಿ ಅಂದ್ರೆ, ನಮ್ಮ ಭಾರತದಲ್ಲಿ ಉಪಯೋಗಿಸ್ತಾ ಇರತಕ್ಕಂತ ಈ ಪೆಟ್ರೋಲ್ನಲ್ಲಿ ಸೀಸದ ಅಂಶ ಬಹಳ ಇತ್ತು. ಅದನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿದ್ವಿ. ಯಾಕಂದ್ರೆ ಸೀಸ ಪೆಟ್ರೋಲ್ನಲ್ಲಿ ಇದ್ದಾಗ ಅದು ಗಾಡಿಗಳು ಓಡಾಡಿದಾಗ, ಸ್ಕೂಟರು, ಕಾರು, ಹೊರಗೆ ಬರತಕ್ಕಂತ ಎಕ್ಸಾಸ್ಟ್ ಏನಿದೆ ಅದರಲ್ಲಿ ಸೀಸದ ಅಂಶ ಹೆಚ್ಚಾಗಿರುತ್ತೆ. ಮಗುವನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹಿಂದ್ಗಡೆ ಸೀಟಲ್ಲಿ ತಾಯಿ ಕೂತಿರ್ತಾಳೆ. ಕರೆಕ್ಟ್. ಅಥವಾ ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ವಾಹನಗಳು ದಟ್ಟ ಹೊಗೆ ಸೀಸರ ಜೊತೆ ಬರ್ತಾ ಇರುತ್ತೆ. ಅದನ್ನ ನಾವು ಕುಡಿತೀವಿ, ಉಸಿರಾಡ್ತೀವಿ. ಇದರಿಂದ ದೇಹಕ್ಕೆ ಸಾಕಷ್ಟು ಅದ್ರ ಬಗ್ಗೆ ಹೇಳ್ತೀನಿ, ಹಾನಿ ಉಂಟಾಗುತ್ತೆ. 1999 ನವೆಂಬರ್ನಲ್ಲಿ ನಮಗೆ ಗೊತ್ತಾಯ್ತು, ನಮ್ಮ ದೇಶದ 7 ಪ್ರಮುಖ ನಗರಗಳಲ್ಲಿ ಈ 12 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳು ಯಾರಿದ್ದಾರೆ, ಅವರ ರಕ್ತದಲ್ಲಿ ಸೀಸದ ಅಂಶ ಬಹಳ ಹೆಚ್ಚಾಗಿತ್ತು. ಕಾರಣ ಇಷ್ಟೇ, ಪೆಟ್ರೋಲ್ಗೆ ಟೆಟ್ರಾ ಈಥೈಲ್ ಲೆಡ್ ಅಂತ ಹಾಕ್ತಾ ಇದ್ರು. ಯಾಕೆಂದ್ರೆ ಅದು ಆಂಟಿನಾಕ್, ಕಾರ್ ಇಂಜಿನ್ ಆಗಲಿ ಏನಾದ್ರು ಹೊಡಿಬಾರ್ದು, ಕ್ರ್ಯಾಕ್ ಬರಬಾರ್ದು ಅಂತ. ಯಾಕಂದ್ರೆ ಹಿಂದೆ ಅಲ್ಯೂಮಿನಿಯಂ ಬ್ಲಾಕ್ ಯೂಸ್ ಮಾಡ್ತಾ ಇದ್ರು, ಹೀಟಿಗೆ ಅದು ಬ್ಲಾಕ್ ಕ್ರ್ಯಾಕ್ ಆಗ್ತಾ ಇತ್ತು. ಆವಾಗ ಇವರು ಟೆಟ್ರಾ ಈಥೈಲ್ ಲೆಡ್ ಹಾಕಿ ಆಂಟಿನಾಕ್ ಅಂತ ಹಾಕಿದ್ರು. ಅದು ಬೇಕಾಗಿತ್ತಾಗ. ಬರ್ತಾ ಬರ್ತಾ ನಮ್ಮ ಇಂಜಿನ್ ಕ್ವಾಲಿಟಿ ಇಂಪ್ರೂವ್ ಆಯ್ತು, ಇದು ಬೇಕಾಗಿರಲಿಲ್ಲ. ಆದ್ರೂ ನಮಗೆ ಅದನ್ನು ಉಪಯೋಗಿಸ್ಕೊಂಡು ಬರ್ತಾ ಇರೋ ಒಂದು ಅಭ್ಯಾಸ ಹೆಚ್ಚಾಗಿತ್ತು. ನಮ್ಮ ಪರಿಸರದಲ್ಲಿ ಸೀಸದ ಅಂಶ ಹೆಚ್ಚಾಯಿತು ವೆಹಿಕಲ್ ಎಕ್ಸಾಸ್ಟ್ ಇಂದ. ಅಲ್ಲಿಂದ ಶುರು ಆಗಿದ್ದು ನಮ್ಮ ಬೇಕಾದಷ್ಟು ಹಂತವಾಗಿ ಆ ಸೀಸದ ಅಂಶವನ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಆಹಾರ ಪದಾರ್ಥಗಳಲ್ಲಿ, ಔಷಧಿಗಳಲ್ಲಿ, ಕಾಸ್ಮೆಟಿಕ್ಸ್ನಲ್ಲಿ, ಹಾಗೆ ನಮ್ಮ ಪೆಟ್ರೋಲ್ನಲ್ಲಿ, ಎಲ್ಲದರಲ್ಲೂ ಸೀಸದ ಅಂಶ ಕಮ್ಮಿ ಮಾಡ್ತಾ ಬರ್ತಾ ಇದ್ವಿ. ಅದು ಅಷ್ಟು ಬೇಗ ಆಗೋದಿಲ್ಲ, ಇದಕ್ಕೆ ಬಹಳಷ್ಟು ಸಮಯ ಬೇಕು. ಅಷ್ಟರೊಳಗೆ ಈ ಸೀಸ ಏನಾದರೂ ನಮ್ಮ ಮಕ್ಕಳ ದೇಹದಲ್ಲಿ ಹೊಕ್ಕಿಬಿಟ್ರೆ, ಅಥವಾ ಒಂದು ಬಸರಿ ಹೆಂಗಸಿಗೆ ಸೀಸ ಸೇರಿಬಿಟ್ರೆ, ಅದಕ್ಕೆ ಆ ಪ್ಲಾಸಂಟ ಏನಿದೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪ್ಲಾಸಂಟ ಆಗಿ ಹೋಗಿ ಸೇರಿಬಿಡುತ್ತೆ. ಅದಕ್ಕೆ ಬ್ಯಾರಿಯರೇ ಇಲ್ಲ. ಆ ತಾಯಿಯ ಇನ್ನು ಮಗು ಹುಟ್ಟಿರಲ್ಲ, ಮಗು ಇನ್ನು ಹೊಟ್ಟೆಯಲ್ಲಿ ಇರುತ್ತೆ, ಗರ್ಭಿಣಿ ಹೆಂಗಸನ ರಕ್ತದಲ್ಲಿ ಇರತಕ್ಕಂಥ ಸೀಸ ಇದರಲ್ಲಿ ಪ್ಲಾಸೆಂಟಾ ಇರತಕ್ಕಂಥ ಸಣ್ಣ ಮಗು ಇನ್ಫೆಂಟ್, ಆ ಫೀಟಸ್ಗೆ ಹೋಗಿ ಸೇರಿಬಿಡುತ್ತೆ. ಆ ಫೀಟಸ್ ಅಲ್ಲಿ ಆ ಸೀಸ ಆ ಮಗುವಿನ ಬ್ರೈನ್ ಹೊಟ್ಟೋಗುತ್ತೆ. ಅಲ್ಲಿ ಏನು ಬ್ಯಾರಿಯರೇ ಇಲ್ಲ.
ಕರೆಕ್ಟ್. ಆವಾಗ ಬ್ರೈನ್ ಫಂಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ಅಲ್ಲಿಂದ ಶುರು ಆಗಿದ್ದು ನಮ್ಮ ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾ. ಪ್ರತಿಯೊಂದು ಹಂತವಾಗಿ ಪ್ರತಿಯೊಂದು ದಿಕ್ಕಿನಲ್ಲಿ ಬರೀ ಸೀಸ ಒಂದೇ ಅಲ್ಲ, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಫಂಗಿಸೈಡ್, ಬ್ಯಾಕ್ಟೀರಿಯಲ್ ಸೈಡ್, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕರೆಕ್ಟ್. ಅನಿಮಲ್ಸ್ಗೆ ಬಹಳ ಜನ ಕೋಳಿ, ಕುರಿ ಅದನ್ನು ತಿಂತಾರೆ. ಆ ಪ್ರಾಣಿಗಳಿಗೆ ಕೊಡತಕ್ಕಂಥ ಕೆಲವು ಆಂಟಿಬಯೋಟಿಕ್ಸು, ಇದರಿಂದ ಬೇಕಾದಷ್ಟು ಹಾನಿ ಉಂಟು. ಅಲ್ಲೆಲ್ಲ ಹೇಗೆ ತಡೆಗಟ್ಟೋದು, ಹೇಗೆ ನಮ್ಮ ಪರಿಸರವನ್ನು ಕಾಪಾಡ್ಕೊಂಡು, ಪರಿಸರ ಅಂದ್ರೆ ಬರೀ ಗಾಳಿ ಬೆಳಕು ಮಾತ್ರ ಅಲ್ಲ, ಪರಿಸರದಿಂದ ಬರತಕ್ಕಂಥ ಆಹಾರ ಪದಾರ್ಥಗಳು ಕೂಡ ಅದರಲ್ಲಿ ಸೇರುತ್ತೆ. ಈಗ WHO ಏನು ಹೇಳಿದ್ರು ಗೊತ್ತೇನೋ, ಬಹಳ ಜನಕ್ಕೆ ಗೊತ್ತಿಲ್ಲ. ಮೈ ಹೆಲ್ತ್ ಈಸ್ ಮೈ ರೈಟ್ ಅಂತ ಹೇಳಿದ್ರು. ಮೈ ರೈಟ್ ಈಸ್ ಮೈ ಹೆಲ್ತ್ ಅಂತ. ನಾನು ಹೇಳಿದೆ ಎಲ್ಲ ತಪ್ಪದು. ಮೈ ರೈಟ್ ಈಸ್ ನಾಟ್ ಓನ್ಲಿ ಮೈ ಹೆಲ್ತ್. ನನ್ನ ರೈಟ್ ಬರೀ ನನ್ನ ಆರೋಗ್ಯ ಅಲ್ಲಿ ಮಾತ್ರ ಅಲ್ಲ. ಮೈ ಹೆಲ್ತ್ ಈಸ್ ಮೈ ಎನ್ವಿರಾನ್ಮೆಂಟಲ್ ಆರೋಗ್ಯ. ಅದಕ್ಕೂ ಎನ್ವಿರಾನ್ಮೆಂಟ್ಗೂ ಒಂದು ಆರೋಗ್ಯ ಇರುತ್ತೆ, ಪರಿಸರದ ಆರೋಗ್ಯ. ಏನಂದ್ರೆ ಕುಡಿಯುವ ಗಾಳಿ, ನೀರು ಎಲ್ಲ ಚೆನ್ನಾಗಿ ಶುದ್ಧವಾಗಿರಬೇಕು. ಹೇಳಿದೆ ನನ್ನ ಹಕ್ಕು ನನ್ನ ಆಹಾರ ಪದಾರ್ಥಗಳ ಮೇಲೆ ಇರಬೇಕು, ಅದು ಶುದ್ಧವಾಗಿರಬೇಕು. ಹಾಗೆ ನಾವು ಉಪಯೋಗಿಸತಕ್ಕಂಥ ಯಾವುದೇ ಆಹಾರ ಪದಾರ್ಥಗಳಿಗೆ ಪ್ರಾಣಿಗಳನ್ನು ಉಪಯೋಗಿಸ್ತಾರೆ, ಅದು ಕೂಡ ಆರೋಗ್ಯವಾಗಿರಬೇಕು. ಇಲ್ಲ ನಮ್ಮ ಆರೋಗ್ಯ ಕೆಡುತ್ತೆ. ಒನ್ ಹೆಲ್ತ್ ಅಂತ ನಾವು ಮಾತಾಡ್ತೀವಿ. ಅದಕ್ಕೆ ಒನ್ ಹೆಲ್ತ್ ಅಂದರೆ ಎಲ್ಲ ನಮ್ಮ ಪರಿಸರ, ನಮ್ಮ ಪ್ರಾಣಿ ಪಕ್ಷಿಗಳು, ನಮ್ಮ ಮೀನು, ನಮ್ಮ ಬೆಳೆತಕ್ಕಂಥ ತರಕಾರಿ ಎಲ್ಲದರಲ್ಲೂ ಆರೋಗ್ಯಕರವಾಗಿದ್ದರೆ ಅದು ಒನ್ ಹೆಲ್ತ್ ಆಗೋದಕ್ಕೆ ಸಾಧ್ಯ. ಈ ಪ್ರಪಂಚಾದ್ಯಂತ ಎಲ್ಲರೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಒನ್ ಹೆಲ್ತ್, ಒನ್ ಹೆಲ್ತ್, ಒನ್ ಹೆಲ್ತ್. ಅದಕ್ಕೆ ನಾನು ಹ್ಯೂಮನ್ ಹೆಲ್ತ್ ಇಂದ ಬಂದರೆ ಕೂಡ ಇಲ್ಲಿ ವೆಟರನರಿ ಇನ್ಸ್ಟಿಟ್ಯೂಟ್ ಹೆಲ್ತ್ ಅಲ್ಲಿ ನಾನು ಆಫೀಸ್ ಇಲ್ಲಿ ಮಾಡಿದ್ದೇನೆ. ಅದು ಫೌಂಡೇಶನ್ ಫಾರ್ ಕ್ವಾಲಿಟಿ ಇಂಡಿಯಾ. ಇವರು ಬಹಳ ದೊಡ್ಡ ಮನಸ್ಸು ಮಾಡಿ ಈ ಆಫೀಸನ್ನು ಕೊಟ್ಟಿದ್ದಾರೆ. ಈ ಆಫೀಸ್ನಲ್ಲಿ ಈಗ ನಮ್ಮ ಕೆಲವು ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಹೇಳ್ತೀನಿ. ಕೆಲವು ಇನ್ಸ್ಟ್ರೂಮೆಂಟ್ಸು ಇದೆ, ತೋರಿಸ್ತೀನಿ ನಿಮಗೆ. ಇದಕ್ಕೆ ಇನ್ಕ್ಯುಬೇಷನ್ ಇನ್ನೋವೇಷನ್ ಸೆಂಟರ್ ಅಂತ ಹೇಳ್ತೀವಿ. ಯಾರೇ ಆಗಲಿ, ಯಾವುದೇ ಶಾಲೆಯ ಮಕ್ಕಳಾಗಲಿ, ಕಾಲೇಜಿನ ಸ್ಟೂಡೆಂಟ್ಸ್ ಆಗಲಿ ಇಲ್ಲಿಗೆ ಬರ್ಬೋದು. ಅವರಿಗೆ ಪ್ರಾಜೆಕ್ಟ್ ಕೊಡ್ತೀವಿ. ಆ ಪ್ರಾಜೆಕ್ಟ್ ಅಲ್ಲಿ ಅವರು ಒಂದಷ್ಟು ಸಂಶೋಧನೆ ಮಾಡಬಹುದು. ಬೇರೆ ಬೇರೆ ಕಾಲೇಜುಗಳಿಂದ ಅದು ಹೇಳಿಕೊಡ್ತೀವಿ ಹೇಗೆ ಮಾಡೋದು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಆ ಒಂದು ಲಾಜಿಕಲ್ ತರ್ಕ ಬರುತ್ತೆ. ಇದು ಹೀಗಿದ್ರೆ ಏನಾಗತ್ತೆ, ಇದನ್ನ ಹೆಂಗೆ ತಡೆಗಟ್ಟೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆಗ ಕೆಲವರು ಪೇಪರ್ ಪಬ್ಲಿಷ್ ಮಾಡ್ತಾರೆ, ಕೆಲವರು ಕಾರ್ಯರೂಪಕ್ಕೆ ತರ್ತಾರೆ. ಈ ಕುಡಿಯುವ ಟೀ ಕಪ್, ಕಾಫಿ ಕುಡಿಯುವ ಕಪ್ನಲ್ಲಿ ಪೋರ್ಸಲೈನ್, ಪಿಂಗಾಣಿ ಕಪ್ನಲ್ಲಿ ಎಷ್ಟು ಸೀಸ ಇದೆ ಪರೀಕ್ಷೆ ಮಾಡೋದಕ್ಕೆ ವಿಧಾನ ಇದೆ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಬೇರೆ ಬೇರೆ ಮಾಡಬಹುದು. ಬೇಕಾದಷ್ಟು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್, PhD MD ಮಾಡ್ತಾ ಇರತಕ್ಕಂಥವ್ರು ಬರ್ತಾರೆ. ಇಲ್ಲಿ ಒಂದಷ್ಟು ಕೆಲಸ ಮಾಡಿ ಥೀಸಿಸ್ಗೆ ಒಂದಷ್ಟು ವಿಷಯಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿಂದ ನಮ್ಮಲ್ಲಿ ಒಳ್ಳೆ ಗುರುಗಳಿದ್ದಾರೆ. 38 ಜನ ಪ್ರೊಫೆಸರ್ಸ್ ಇದ್ದಾರೆ ಈ ಸೆಂಟ್ರಲ್ಲಿ, ಈ ನಮ್ಮ ಸಂಸ್ಥೆಯಲ್ಲಿ. ನಾವು ಇದುವರೆಗೂ ಸುಮಾರು ಒಂದು 28,000 ಮೆಡಿಕಲ್ ಲ್ಯಾಬೋರೇಟರಿ ಕೆಲಸ ಮಾಡ್ತಾ ಇರ್ತಾರೆ. ಪೆಥಾಲಜಿಸ್ಟು, ಮೈಕ್ರೋಬಯಾಲಜಿಸ್ಟು, ಬಯೋಕೆಮಿಸ್ಟು, ಟೆಕ್ನಿಷಿಯನ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ. ಯಾವ ಸಂಸ್ಥೆನೂ ಇಷ್ಟು ಜನ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಹಾಗೆ. ಹಾಗೆ ನೋಡೋಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಬರಬೇಕಿದು. ಬರೀ ಒಂದು 12 ವರ್ಷದಲ್ಲಿ ಸುಮಾರು 28-29 ಸಾವಿರಕ್ಕೂ ಹೆಚ್ಚು ಮಂದಿ, ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಕೂಡ ಬಂದು ಆನ್ಲೈನ್ ಕಲ್ತ್ಕೊಂಡು ಹೋಗಿದ್ರು. ಆನ್ಲೈನ್ ಕ್ಲಾಸ್ಗಳ ಮೂಲಕ ಎಲ್ಲವೂ ನಾವು ಏನೇ ಮಾಡ್ತಾ ಇದ್ರು ಗುಣಮಟ್ಟವನ್ನ ಹೆಚ್ಚು ಮಾಡೋದಕ್ಕೆ ಮಾಡ್ತಾ ಇದ್ವಿ. ಇಂಪ್ರೂವ್ಮೆಂಟ್ ಇನ್ ಕ್ವಾಲಿಟಿ, ಅದು ಸಾಧ್ಯ. ನೋಡಿ, ಕ್ವಾಲಿಟಿ ಅಂದ್ರೆ ಗುಣ. ಆ ಗುಣಮಟ್ಟ ಸರಿಯಾಗಿ ಇಲ್ಲದೆ ಇದ್ರೆ ಅದು ಬರಬೇಕಾದ್ರೆ ಸ್ವಲ್ಪ ಹಣ ಖರ್ಚಾಗತ್ತೆ. ಕ್ವಾಲಿಟಿ ಕಾಸ್ಟ್ಸ್ ಅಂತ ಹೇಳ್ತೀವಿ. ಲ್ಯಾಕ್ ಆಫ್ ಕ್ವಾಲಿಟಿನೇ ಇಲ್ಲದೆ ಇದ್ರೆ ಕಾಸ್ಟ್ ಮೋರ್ ಅಂತೀವಿ. ಉದಾಹರಣೆಗೆ ನೀವು 10 ರೂಪಾಯಿಗೆ ಪೆನ್ ತೆಗೆದುಕೊಂಡ್ರೆ ಅದು ಒಂದ್ ದಿವಸ ಬರೆಯುತ್ತೆ, ಮಾರನೇ ದಿವಸ ಮತ್ತೊಂದು ಪೆನ್ ತಗೋಬೇಕು, ಮೂರನೇ ದಿವಸ ಮತ್ತೊಂದು ತಗೋಬೇಕು. ಒಂದು ವಾರದಲ್ಲಿ 50 ರೂಪಾಯಿ ಕೊಟ್ಟು ಆ ಪೆನ್ ತಗೊಂಡ್ರೆ ಅದೂ ಹಾಳಾಗಿರುತ್ತೆ. ಆದ್ರೆ 50 ರೂಪಾಯಿ ಕೊಟ್ಟು ಒಂದು ಒಳ್ಳೆ ಪೆನ್ ತಗೊಂಡ್ರೆ ಅದು ಒಂದು 3 ತಿಂಗಳು ಬರುತ್ತೆ ನಮ್ಗೆ. ಹಾಗೆ ಅಲ್ಲಿ ಕ್ವಾಲಿಟಿ ಇಲ್ಲ, ಅಲ್ಲಿ ಖರ್ಚು ವೆಚ್ಚ ಹೆಚ್ಚಾಗತ್ತೆ. ಹೌದು, ಆರೋಗ್ಯದ ವಿಚಾರದಲ್ಲೂ ಹಾಗೇನೆ, ಎಲ್ಲ ವಿಚಾರದಲ್ಲೂ ಹಾಗೇನೆ.